ಕೆಲವೊಂದು ಸಲ ಜೀವನ ಭಾಳ ಬೇಸರ ಆಗ್ತದೆ. ಗೊತ್ತಿರಲ್ಲ ಯಾಕೆ ಬೇಸರ ಆಯಿತು, ಯಾಕೆ ಹಿಂಗಾಯಿತು, ನಮಗದು ಅರ್ಥ ಆಗಲ್ಲ. ಸುಮ್ಮನೆ ದಿನ ನಮ್ಮದು ನಡೀತಾ ಇರ್ತದೆ. ಬೆಳಗ್ಗೆ ಹೇಳೋದು, ರೆಡಿ ಆಗೋದು, ಆಫೀಸ್ಗೆ ಹೋಗೋದು, ಆಫೀಸ್ನಲ್ಲಿ ಕೆಲಸ ಮಾಡೋದು, ಮನೆಗೆ ಬರೋದು, ಊಟ ಮಾಡೋದು, ಮಕ್ಕಳದು, ಇದೆಲ್ಲದರ ಮಧ್ಯೆ ಒಂದಿಷ್ಟು ತಮಾಷೆ, ಒಂದಿಷ್ಟು ಮನೆಯಲ್ಲಿ ಕಲಹ, ಸಣ್ಣ ಪುಟ್ಟ ಜಗಳ, ಒಂದಿಷ್ಟು ಪ್ರೀತಿ. ಮನೆಯಿಂದ ಆಫೀಸ್ ಬರ್ತಿರ್ಬೇಕಾದ್ರೆ ಬಸ್ನಲ್ಲಿರಲಿ ಅಥವಾ ನೀವು ಟ್ರೈನಲ್ಲಿ ಹೋಗ್ತಾ ಇರಲಿ, ಒಂದಿಷ್ಟು ಜನರ ಜೊತೆಗೆ ಸಂಪರ್ಕ, ವಿಭಿನ್ನ ರೀತಿಯ ಮನಸ್ಸುಗಳನ್ನು ನೋಡ್ತೀವಿ, ವಿಭಿನ್ನ ರೀತಿಯ ಜನರನ್ನು ನೋಡ್ತೀವಿ. ಹಾಗೆ ಆಫೀಸ್ನಲ್ಲಿ ಒಬ್ಬರಿದ್ದಾಗ ಒಬ್ಬರು ಇರಲ್ಲ, ಆಫೀಸ್ ಪಾಲಿಟಿಕ್ಸು. ಮನೆಯಲ್ಲಿ ಒಂದಿಷ್ಟು ಖುಷಿ, ಒಂದಿಷ್ಟು ಕಹಿ. ಆಫೀಸ್ನಲ್ಲಿ ಒಂದಿಷ್ಟು ಪ್ರಮೋಷನ್, ಒಂದು ಸಲ ಡಿಮೋಷನ್. ಹೀಗೆ ಜೀವನ ಏರಿಳಿತ ನಡೀತಾ ಇರ್ತದೆ. ಇದೆಲ್ಲದರ ಮಧ್ಯೆ ನಮಗೆ ಅರಿವಿರಲಾರ್ದೆ ಯಾಕಪ್ಪ ಈ ಜೀವನ ಅಂತ ಅನಿಸ್ಬಿಡ್ತದೆ. ಸಾಕಾಗೋಯ್ತು ಅನಿಸ್ತದೆ. ಒಂದು ದಿವಸ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ದಿವಸ ಆ ಥರ ಅನಿಸಿರುತ್ತೆ. ಯಾಕೆ ಬಡಿದಾಡಬೇಕು ಸುಮ್ಮನೆ, ಯಾಕೆ ಇದೆಲ್ಲ, ಯಾಕೆ ಆಫೀಸ್ಗೆ ಹೋಗಬೇಕು, ಬೆಳಗ್ಗೆ ಯಾಕೆ ಹೇಳಬೇಕು, 10-11 ತಾಸು ಯಾಕೆ ಆಫೀಸ್ನಲ್ಲಿ ಕೆಲಸ ಮಾಡಬೇಕು, 8 ತಾಸಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ, ದಿನ ಹೆಚ್ಚಿಗೆ ಕೆಲಸ ಮಾಡಬೇಕು. ಈಗ ಮನೆ ಬಂದರೆ ಶನಿವಾರ ಭಾನುವಾರನೂ ಕೆಲಸ ಮಾಡಬೇಕು, ಕೆಲವೊಂದು ಸಲ ಓವರ್ನೈಟ್ ಡ್ಯೂಟಿ ಮಾಡಬೇಕು. ಪ್ರೆಷರ್. ಮನೆಗೆ ಬಂದರೆ ನೆಮ್ಮದಿ ಇಲ್ಲ, ಆಫೀಸ್ನಲ್ಲಿ ಪ್ರಾಬ್ಲಮ್. ಇದೆಲ್ಲ ನಮ್ಗೆ ಯಾಕೆ ಬೇಕು, ಯಾಕೆ ದುಡಿಬೇಕು, ಯಾಕೆ ಉಳಿಬೇಕು, ಯಾಕರೆ ಬದುಕಬೇಕು, ಯಾಕರೆ ಹುಟ್ಟಿದವು. ಒಂದು ದಿವಸ ಆದರೂ ಎಲ್ಲರಿಗೂ ಅನಿಸಿರುತ್ತೆ. ಗೊತ್ತಿಲ್ಲ ಯಾಕೆ ಅನ್ನಿಸ್ತವೆ. ಆದರೆ ಹಂಗೆ ಅನ್ನಿಸ್ದಾಗ ತಾಳ್ಮೆ ಇರಬೇಕು. ಎಲ್ರಿಗೂ ಅನಿಸೋ ಸಹಜ. ಹೌದು, ಅನ್ನಿಸ್ತು, ನಿಧಾನವಾಗಿ ಕುತ್ಕೊಳ್ಳಿ, ಶಾಂತವಾಗಿರಿ, ಬೇಕಾದ್ರೆ ಒಂದು ರೌಂಡ್ ಸುತ್ತಾಕೊಂಡು ಬನ್ನಿ. ಮತ್ತೆ 2 ದಿವಸ ಆದಮೇಲೆ ನಿಮಗೆ ಅನಿಸುತ್ತೆ, ಮೊನ್ನೆ ಹಂಗ್ಯಾಕೆ ಅನ್ನಿಸ್ತಾನೆ ನನಗೆ, ಜೀವನ ಯಾಕೆ ಬೇಸರ ಇತ್ತನು, ನಿಮ್ಮೊಳಗೆ ನೀವೇ ನಗ್ತೀರಿ. ಮೇ ಬಿ ಅವಾಗೇನೋ ಫ್ರಸ್ಟ್ರೇಷನ್ ಆಗಿರಬೇಕು, ಆಫೀಸ್ನಲ್ಲಿ ಪ್ರಾಬ್ಲಮ್ ಆಗಿರಬೇಕು, ಅದು ಜೀವನ ಎಷ್ಟು ಸುಂದರದಲ್ಲ ಅಂತ ಅನ್ನಿಸ್ಬಿಡ್ತಾವೆ. ಹಂಗೆ ಭಾಳ ಬೇಸರ ಆದಾಗ ಭಾಳ ಮನಸ್ಸಿಗೆ ಹಚ್ಕೊಬಾರ್ದು. ಬೇಸರ ಆಯಿತು, ಅದೊಂದು ದಿವಸ ಬೇಸರಕ್ಕೆ ಮಾಡ್ಕೊಳ್ಳೇಬೇಕು. ಜೀವನದಾಗ ದುಃಖ ಪಡಬಾರ್ದು, ಬೇಸರಕ್ಕೆ ಮಾಡ್ಕೋಬಾರ್ದು ಅನ್ನೋಕ್ಕಾಗಲ್ಲ. ಮನುಷ್ಯ ಎಲ್ಲ ಇರಲೇಬೇಕು, ಬೇಸರಕ್ಕೆ ಮಾಡ್ಕೋಬೇಕು, ಯಾಕರೆ ಬೇಕು ಜೀವನ ಅಂತ ಅನ್ಕೋಬೇಕು. ಒಂದು ದಿವಸ ಸ್ಯಾಡ್ನಾಗ ಇರಬೇಕು. ಮತ್ತು 2-3 ದಿವಸ ಆದಮೇಲೆ ಮತ್ತೆ ಜಗತ್ತು ನೋಡ್ದಕ್ಕಾರ ಮತ್ತೆ ಖುಷಿ ಆಗಿಬಿಡ್ತದೆ. ಈ ಬೇಸರಕ್ಕೆ ಮಾಡ್ಕೊಂಡಿದ ಮೇಲೆ ಅದು ಮತ್ತೆ ಖುಷಿ ಇನ್ನಷ್ಟು ಹೆಚ್ಚಿಗೆ ಕಾಣಿಸ್ಬಿಡ್ತದೆ ನಿಮಗೆ. ಹಾಗೆ ಆಕರ್ಕಿ, ಬೇಸರಕಿ, ತೂಕುಡುಕಿ ಇವೆಲ್ಲ ಇರಲೇಬೇಕು ಜೀವನದಲ್ಲಿ. ಏನಂತೀರಿ? ಸರಿ, ನಿಮ್ಗರೆ ಯಾವಾಗಾರ ಹಿಂಗೆ ಬೇಸರ ಅನ್ಸಿತ್ತು ನನ್ನ ಜೀವನದೊಳಗೆ, ಒಂದು ದಿವಸ ಯಾಕಪ್ಪ ಈ ಜೀವನ ಯಾಕರ ದುಡಿಬೇಕು ಅಂತ ಅನಿಸಿದ್ರೆ ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಮಾಡಿ. ಸುಮ್ಮನೆ ಹಿಂಗೆ ಏನಾದರೂ ಒಂದು ಮಾತಾಡಬೇಕು ಅಂತ ತಿಳ್ಕೊಂಡು ಮಾತಾಡ್ತಾ ಇದ್ದೀನಿ. ಆದರೆ ಏನಾದರೂ ಒಂದು ಮಾತಾಡಬೇಕಾದ್ರೂ ಕೂಡ ನಿಮ್ಮ ಮಧ್ಯೆ ಎಲ್ಲ ಒಂದು ಮಾತಾಡೋ ಅಂಶಗಳು ಮ್ಯಾಚ್ ಆಗ್ತಾವೆ. ಏನಂತೀರಿ? ಸರಿ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್.